ಕೇರಳಂನಲ್ಲಿ ಅವಾಂತರಗಳಾಗಿದ್ದು ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಮಳೆ ಕುಸಿತ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಏನೇನಾಗ್ತಾ ಇದೆ ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗೋಣ. ಹಾಗಾದರೆ ಎಲ್ಲೆಲ್ಲಿ ಮಳೆಯ ಆರ್ಭಟ ಏನು? ಕರಾವಳಿಯ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೆಲ್ಲ ಭಾರೀ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮಲೆನಾಡಿನ ಶಿವಮೊಗ್ಗ, ಹಾಸನ, ಕೊಡಗು, ಚಿಕ್ಕಮಗಳೂರಿನಲ್ಲೆಲ್ಲ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಇದೀಗ ಎಚ್ಚರಿಕೆ ಕೊಟ್ಟಿದೆ. ಕರಾವಳಿ ಮತ್ತು ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಭಾಗದಲ್ಲಿ ಸಾಧಾರಣ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಕೊಡಲಾಗಿದೆ. ಗಾಳಿಯ ವೇಗ ಹೆಚ್ಚಿರುತ್ತಂತೆ, ಸಮುದ್ರಕ್ಕೆ ಯಾವುದೇ ಕಾರಣಕ್ಕೂ ಮೀನುಗಾರರು ಇಳಿಬಾರದು ಅಂತ ಇದೀಗ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಅದು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ, ಕೊಡಗು, ಚಿಕ್ಕಮಗಳೂರು ಇಲ್ಲೆಲ್ಲ ಭಾರೀ ಮಳೆ ಆಗುತ್ತೆ. ಹವಾಮಾನ ಇಲಾಖೆ ಕರಾವಳಿ ಮತ್ತು ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಯಿತು. 24 ಗಂಟೆಗಳಲ್ಲಿ ಕಳಸದಲ್ಲಿ, ಚಿಕ್ಕಮಗಳೂರಿನ ಕಳಸದಲ್ಲಿ 82 ಮಿಲಿಮೀಟರ್ ಮಳೆ ಆಯಿತು. ಪುತ್ತೂರಿನಲ್ಲಿ 75 ಮಿಲಿಮೀಟರ್ ಗರಿಷ್ಠ ಮಳೆ ಆಯಿತು. ನದಿಯ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಸಾಧಾರಣ ಮಳೆ ಆಗ್ಬೋದು ಅಂತ ಲೆಕ್ಕಾಚಾರ. ಗಾಳಿಯ ವೇಗವೂ ಕೂಡ ಹೆಚ್ಚಳ ಆಗಿರುತ್ತೆ, ಹೀಗಾಗಿ ಸುರಕ್ಷಿತವಾಗಿರಿ ಅಂತ ಹೇಳಿದ್ದಾರೆ. ಮತ್ತೊಂದು, ಕಲ್ಯಾಣ ಕರ್ನಾಟಕಕ್ಕೆ ಬರಗಾಲದ ಬರೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ ಈ ಎಲ್ಲ ಭಾಗದಲ್ಲಿ 36% ಮಳೆಯ ಕೊರತೆ ಅಂತ ಹೇಳ್ತಾ ಇದ್ದಾರೆ. 36%. ಕೆಲಸವಿಲ್ಲದೆ, ಬೆಳೆಯೂ ಇಲ್ಲದೆ ಸಹಜವಾಗಿ ಅದು ಬೇಸಿಗೆ ಬಂತು ಅಂತ ಹೇಳಿದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಗೋವಾಕ್ಕೆ ಹೋಗ್ತಾರೆ ವಲಸೆ, ಇಲ್ಲದೆ ಇದ್ದರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಉದ್ಯೋಗವನ್ನು ಅರಸಿ ಹೋಗೋದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿಗೂ ಕೂಡ ಗಾರೆ ಕೆಲಸಕ್ಕೆ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ರೈತರೆಲ್ಲ ಹೋಗ್ತಾ ಇದ್ದಾರೆ. ಒಂದು 50% ವಲಸೆಯ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಗೆ ಕೆಲಸ ಹುಡುಕಿ ಪಟ್ಟಣಗಳಿಗೆಲ್ಲ ಹೋಗ್ತಿದ್ದಾರೆ. ಜೀವನ ನಡಿಬೇಕು, ಬದುಕನ್ನು ಕಟ್ಕೊಳ್ಬೇಕು ಅಂತ ಬೆಂಗಳೂರು, ಹೈದರಾಬಾದ್, ಮುಂಬೈನಂತೆಲ್ಲ ಶ್ರಮಿಕ ವರ್ಗ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಕಲ್ಯಾಣ ಕರ್ನಾಟಕ. ಮತ್ತೊಂದು ಕಡೆ ಬಿತ್ತನೆಗೆ ಸುರಿದ ಹಣ ಮಣ್ಣು ಪಾಲಾಗ್ತಾ ಇದೆ, ರೈತರು ಕಂಗಾಲಾಗ್ತಾ ಇದ್ದಾರೆ. 30 ಲಕ್ಷ ಹೆಕ್ಟರ್ ಬಿತ್ತನೆ ಗುರಿಯಲ್ಲಿ ಆಗಿರೋದು ಕೇವಲ 11 ಲಕ್ಷ ಹೆಕ್ಟರ್ ಮಾತ್ರ ಅಂತ ಹೇಳ್ತಾ ಇರೋದು. ಶೇಕಡ 40% ಬಿತ್ತನೆ ಕೂಡ ಪೂರ್ಣಗೊಳ್ಳದೆ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ಬಿತ್ತನೆಗಾಗಿ ಒಂದು 40,000 ರೂಪಾಯಿ ಖರ್ಚು ಮಾಡಿದರೂ ಕೂಡ ವರುಣ ಕೈ ಕೊಟ್ಟಿದ್ದಾನೆ. ಸಹಜವಾಗಿ ಈ ಕಾರಣಕ್ಕಾಗಿ ರೈತರು ಸಂಕಷ್ಟದಲ್ಲಿರೋದು. ಜೂನ್ನಲ್ಲಿ ಮಳೆ ಇಲ್ಲದೆ ಮೊಳಕೆ ಒಡೆಯದೇನೆ ಬೀಜ, ರಸಗೊಬ್ಬರ ಎಲ್ಲವೂ ಕೂಡ ಹಾನಿಯಾಗಿದೆ. ಸಾಲ ಮಾಡಿ ಬಿತ್ತನೆ ಮಾಡಿದ್ದೀವಿ, ಈಗ ಕೂಲಿ ಕೆಲಸ ಮಾಡೋದು ಅನಿವಾರ್ಯ. ಕೂಲಿ ಕೆಲಸಕ್ಕಂದ್ರೆ ಹೊಲಕ್ಕೆ ಹೋಗಬೇಕು. ಹೊಲದಲ್ಲೇ ಕೆಲಸ ಇಲ್ಲ ಅಂತೇಳಿ ರೈತರು ಏನು ಮಾಡೋದಕ್ಕೆ ಸಾಧ್ಯ? ಹೊಲದಲ್ಲೇ ಬೆಳೆ ಇಲ್ಲ ಅಂತ ಹೇಳಿದ್ರೆ ಕೂಲಿ ಕೆಲಸ ಹೆಂಗೆ ಬರುತ್ತೆ? ಹೀಗಾಗಿ ನಿರುದ್ಯೋಗ ಕೂಡ ತಾಂಡವಾಡೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಬೇರೆ ಬೇರೆ ಕೆಲಸಗಳನ್ನು ಹುಡುಕೊಳ್ಬೇಕು ಅನ್ನುವಂಥ ಅನಿವಾರ್ಯತೆ ಇದೆ. ಮತ್ತೊಂದು ಬೆಳವಣಿಗೆ, ಜಿಲ್ಲಾವಾರು ಮಳೆ ಕೊರತೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ. ಕಲಬುರಗಿಯಲ್ಲಿ 38% ಮಳೆ ಕೊರತೆ ಅಂತೆ. ಯಾದಗಿರಿಯಲ್ಲಿ 40% ಭಾರೀ ಮಳೆ ಕುಸಿತ ಆಗಿದೆ. ರಾಯಚೂರಿನಲ್ಲಿ 35% ಮಳೆ ಇಲ್ಲದೆ ಒಣ ಹವೆ ಇದೆ. ಬೀದರ್ನಲ್ಲಿ 32% ಮಳೆಯ ಅಭಾವ ಆಗಿದೆ. ಬಳ್ಳಾರಿ, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ವಿಪರೀತ ಗಂಭೀರವಾಗಿರುವುದನ್ನು ನೋಡ್ತಾ ಇದ್ದೀವಿ. ಜೂನ್ ಮತ್ತು ಜುಲೈ ಆರಂಭದ ಈ ಸಂಪೂರ್ಣ ಮಳೆ ಏನಾಗ್ಬಿಟ್ಟಿದೆ ಅದೆಲ್ಲ ಕೈ ಕೊಟ್ಟಿದೆ. ಹಾಗಾದರೆ ಇದು ಎಲ್ಲೆಲ್ಲಿ ಕೊರತೆ ಆಯಿತು ಮತ್ತು ಕೊನೆಯದಾಗಿ ಮುಂದಿನ ಹವಾಮಾನ ಹೇಗಿರಲಿದೆ, ಏನಾಗುತ್ತೆ, ಪ್ರಿಡಿಕ್ಟ್ ಏನಿದೆ? ಜುಲೈ 11ರಿಂದ ರಾಜ್ಯದಾದ್ಯಂತ ಮಳೆ ಪ್ರಮಾಣ ಇಳಿಕೆ ಆಗಬಹುದು ಅಂತ ಹೇಳ್ತಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗಿಗೆ ಯೆಲ್ಲೋ ಅಲರ್ಟ್. ಉಳಿದ ಜಿಲ್ಲೆಗಳಿಗೆ ಹಗುರದಿಂದ ಸಾಧಾರಣ ಮಳೆ ಆಗ್ಬೋದು ಅಂತ. ಬೆಂಗಳೂರಿನಲ್ಲೆಲ್ಲ ಮೋಡ ಕವಿದು ವಾತಾವರಣ ಇರುತ್ತಂತೆ. ಗರಿಷ್ಠ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಆಗ್ಬೋದು ಅಂತ. ಜುಲೈ 17ರ ತನಕ ರಾಜ್ಯದ ವಿವಿಧ ಕಡೆ ಒಣ ಹವೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಎಚ್ಚರಿಕೆ. ಇದು ಒಟ್ಟಾರೆ ಮಳೆಯ ಬಗ್ಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಒಂದು ಕಡೆ ವಿಪರೀತವಾಗಿ ಮಳೆಯಾಗಿ ಜನ ಅಸ್ತವ್ಯಸ್ತವನ್ನು ಅನುಭವಿಸ್ತಾ ಇದ್ದರೆ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಮಾತ್ರ ಅಕ್ಷರಶಃ ಮಳೆ ಇಲ್ಲದೆ ಕಂಗಾಲಾಗಿರೋದು. ನೋಡೋಣ ಏನಾಗುತ್ತೆ, ಮಳೆರಾಯನ ಕೃಪಾ ಕಟಾಕ್ಷ ಇರುತ್ತಾ, ಏನಾಗುತ್ತೆ ನೋಡೋಣ.